भालकी से एक दुखद खबर सामने आई है। भालकी वन कार्यालय में वॉचर के पद पर कार्यरत अंकुश, उम्र 57 वर्ष, ने आज सुबह करीब 9 बजे अपने सरकारी क्वार्टर में फांसी लगाकर आत्महत्या कर ली। घटना की जानकारी मिलते ही पुलिस और फॉरेंसिक टीम मौके पर पहुंची और घटनास्थल का निरीक्षण किया। प्राथमिक जांच में आत्महत्या के कारणों का अभी तक पता नहीं चल पाया है। पुलिस ने मामला दर्ज कर आगे की जांच शुरू कर दी है। इस दुखद घटना की सूचना मिलने के बाद राज्य के वन मंत्री ईश्वर खंडरे स्वयं घटनास्थल पर पहुंचे। उन्होंने परिजनों से मुलाकात कर संवेदना व्यक्त की और हर संभव सहायता उपलब्ध कराने का आश्वासन दिया। वहीं आईएफएस अधिकारी श्री आशीष रेड्डी ने भी इस घटना पर गहरा शोक व्यक्त करते हुए कहा कि विभाग पीड़ित परिवार के साथ खड़ा है और सभी आवश्यक मदद की जाएगी। फिलहाल पुलिस सभी पहलुओं से मामले की जांच कर रही है। मृतक के परिवार में इस घटना के बाद शोक की लहर है। वहीं वन विभाग के कर्मचारियों में भी गहरा दुख देखा जा रहा है। ಏನಾಗಿದೆ ಭಾಳ ದುಃಖ ಆಗಿದೆ, ಭಾಳ ನೋವಾಗಿದೆ. ಈ ರೀತಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಸರ್ಕಾರ ಇಲಾಖೆ ಅವ್ರ ಜೊತೆಯಲ್ಲಿದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಅವರು ದುಡಿದಿದ್ದಾರೆ, ಸೇವೆ ಮಾಡಿದ್ದಾರೆ. ಈಗ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಇವತ್ತು ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಪರಿವಾರದವರಿಗೆ ನಮ್ಮ ಕಡೆಯಿಂದ ಇಲಾಖೆ ಕಡೆಯಿಂದ ಏನು ಸಹಾಯ ಆಗಬೇಕಾಗಿದೆ ಆ ಸಹಾಯ ಮಾಡ್ತೇವೆ. ಕ್ಷೇಮಾಭಿವೃದ್ಧಿ ನೌಕರರಾಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು ಒಂದು 36 ವರ್ಷದಿಂದ ಕೂಡ ಕೆಲಸ ಮಾಡ್ತಿದ್ದಾರೆ. 1989 ಐ ಥಿಂಕ್ ಇಲಾಖೆಗೆ ಸೇರಿದ್ದಾರೆ. ಸೊ PCP ವಾಚ್ಗಾಗಿ ಕೆಲಸ ಮಾಡ್ತಾ ಈಗ 2013 ಆ ಟೈಮ್ನಲ್ಲಿ ಅರೌಂಡ್ ಕ್ಷೇಮಾಭಿವೃದ್ಧಿ ನೌಕರರನ್ನು ಎಲ್ಲ ಕೂಡ ವಿಲೀನ ಮಾಡಿಸ್ಕೊಂಡು ಅಂತ ಒಂದು ಆರ್ಡರ್ ಆಗಿತ್ತು. ಅದರಲ್ಲಿ ಈಗ ಸುಮಾರು 3 ವರ್ಷದಿಂದ ಈ ಕ್ಷೇಮಾಭಿವೃದ್ಧಿ ನೌಕರರಾಗಿ ಕೆಲಸ ಮಾಡ್ತಾರೆ. ಈಗ ಫೀಲ್ಡಲ್ಲಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೆಸರಿದೆ. ಸೊ ಅದಕ್ಕಾಗಿ ಇಲಾಖೆಯವರು ಒಂದು ಒಳ್ಳೆಯ ಸಿಬ್ಬಂದಿಯವರನ್ನು ಕಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇಲಾಖೆ ವತಿಯಿಂದ. ಸೊ ಅದಕ್ಕಾಗಿ ತೀವ್ರ ದುಃಖವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಡಿಪಾರ್ಟ್ಮೆಂಟ್ ಸೈಡಿಂದ ಏನೇ ಅವರಿಗೆ ಸವಲತ್ತು ಅದಿರೋ ಈಗ ಗ್ರ್ಯಾಚುಯಿಟಿ ಆಫೀಸು ಸಿಗ್ತದೆ. ಸೊ ಅದನ್ನು ಇಮ್ಮಿಡಿಯೇಟಾಗಿ ಅವರ ಕುಟುಂಬಸ್ಥರಿಗೆ ಸಿಗೋದಕ್ಕೆ ನಾವು ನೋಡ್ಕೊಳ್ತೇವೆ. ಆಮೇಲೆ ಅವರಿಗೆ ಕುಟುಂಬಸ್ಥರಿಗೆ ಮತ್ತು